ಒಬ್ಬ ಯುವಕಿದ್ದ. ಆತೇನಪ್ಪ ಅಂತಂದ್ರೆ ಫುಟ್ಬಾಲ್ ಆಟದಾಗ ಹೆಚ್ಚುವರಿ ಆಟಗಾರನಾಗಿ ತಂಡದೊಳಗಿದ್ದ. ಆತ ಎಂದೂ ಆ 11 ಮಂದಿ ತಂಡದೊಳಗೂ ಆಡಿರಲಿಲ್ಲ. ಆದ್ರೆ ತಪ್ಪದೇ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅಭ್ಯಾಸಕ್ಕೆ ಬರ್ತಿದ್ದ. ಏನಾದ ಅಭ್ಯಾಸಕ್ಕೆ ಬರ್ತಿದ್ದಲ್ಲ, ಆತನ ಜೊತೆ ಅವ್ರ ಅಪ್ಪನ ಬಂದು ಏನೈತಪ್ಪ ಅಂತಂದ್ರೆ ಒಂದು ಮೂಲ್ಯಾಗ ಮೈದಾನದಾಗ ಕುಂದಿರ್ತಿದ್ದ. ಫುಟ್ಬಾಲ್ ಪಂದ್ಯಾವಳಿ ಪ್ರಾರಂಭವಾಗಿ ಸೆಮಿಫೈನಲ್ ಹಂತ ತಲುಪಿದ್ರು ಪತ್ತೆ ಇಲ್ಲದ ಆಟಗಾರ. ಅಂತಿಮ ಪಂದ್ಯ ಇನ್ನೇನು ಶುರುವಾಗುತ್ತದೆ ಎನ್ನುವ ಹೊತ್ನ್ಯಾಗ ಏಕಾಏಕಿ ಯುವಕ ಕೋಚ್ ಬಳಿ ಏನು ಮಾಡ್ತಾನೆ, ಓಡ್ಕೊತ ಬರ್ತಾನೆ. ನೀವು ನನ್ನನ್ನು ಹೆಚ್ಚುವರಿ ಆಟಗಾರನಾಗೆ ಬಳಸ್ಕೊಂಡಿದ್ರೆ ಹೊರತು ಯಾವ ಪಂದ್ಯದಲ್ಲೂ ಆಡಿಸಿಲ್ಲ, ದಯವಿಟ್ಟು ಇಂದು ಅವಕಾಶ ಮಾಡಿಕೊಡ್ರಲ್ಲ ಅಂತ ಏನು ಮಾಡ್ತಾನಪ್ಪ ಅಂತಂದ್ರೆ ಯುವಕ ಕೋಚ್ ಕೇಳ್ಕೊತಾನೆ. ಅದಕ್ಕೆ ಕೋಚ್ ಏನು ಹೇಳ್ತಾನಪ್ಪ ಅಂತಂದ್ರೆ, ನಿನಗಿಂತ ಚೆನ್ನಾಗಿ ಆಡೋರು ತಂಡದೊಳಗದಾರ, ಅಲ್ಲದೆ ಅಂತಿಮ ಪಂದ್ಯದಲ್ಲಿ ರಿಸ್ಕ್ ತೆಗೆದುಕೊಂಡು ನಾನು ತಯಾರಿಲ್ಲ ಎಂದು ಕಡಾಮುಡಿಯಾಗಿ ಆ ಯುವಕ ಹೇಳ್ತಾರೆ. ಆಗ ಯುವಕ ಹೇಳ್ತಾನಪ್ಪ ಅಂತಂದ್ರೆ, ಹಾಗೇನೇ ಬೇಡಿ ಸರ್, ಅವಕಾಶ ಕೊಟ್ಟು ನೋಡಿ, ನಿಮ್ಮ ನಿರೀಕ್ಷೆಗೂ ಮೀರಿ ಆಡುತ್ತೇನೆ ಎಂದು ಅಂಗ್ಲಾಚ್ಕೋತಾನೆ. ಆಗ ಕೋಚ್ ಏನು ಹೇಳ್ತಾನಪ್ಪ ಅಂತಂದ್ರೆ, ಸರಿ, ತಂಡದ ಪ್ರತಿಷ್ಠಾಪನಕ್ಕಿಟ್ಟು ನಿನ್ನನ್ನು ತಂಡಕ್ಕೆ ತೆಗೆದುಕೊಳ್ತಿದ್ದೇನೆ, ನಿರೀಕ್ಷೆ ಹುಸಿಗೊಳಿಸ್ಬೇಡ ನೋಡ ಮತ್ತೆ ಅಂತಂದು ಅವಂಗೆ ಏನಪ್ಪ ಅಂತಂದ್ರೆ ಒಂದು ವಾರ್ನಿಂಗ್ ಕೊಟ್ಟು ಒಂದು ಅನುಮಾನದೊಳಗೆ ಏನು ಮಾಡ್ತಾನೆ ಅವಂಗೆ ಅವಕಾಶ ಮಾಡಿ ಕೊಡ್ತಾರೆ. ಆಗ ಅವ್ರ ಕೋಚ್ ಅವ್ರ ಮಾತಿಗೆ ಏನೈತಿ ಯುವಕ ಒಪ್ಕೊಂಡು ಮೈದಾನಕ್ಕೆ ಬರ್ತಾನೆ. ಆಗ ಯುವಕ ಚೆಂಡು ತನ್ನೆಡೆಗೆ ಬಂದಾಗಲೆಲ್ಲ ಗೋಲನ್ನು ಬಾರಿಸಿದಂಥ ಯುವಕನ ಚಲನೆಯೊಳಗೆ ಏನಿರ್ತಪ್ಪ ಅಂತಂದು ಮಿಂಚಿನಂಥ ಒಂದು ಪ್ರಕೃತಿ ಇರ್ತದೆ. ಅಂದಿನ ಅಮೋಘ ಜಯಕ್ಕೆ ಆತನೇನಾಗಿರ್ತಾನಪ್ಪ ಅಂತಂದ್ರೆ ಕೇಂದ್ರ ಬಿಂದು ಆಗಿರ್ತಾನೆ. ಅದನ್ನು ಕಂಡಂಥ ಕೋಚ್ ಆಶ್ಚರ್ಯದಿಂದ ಹೇಳ್ತಾನೆ, ಏನೋ ನೀನು ಆಟ ಅದ್ಭುತವಾಗಿ ಆಡಿಬಿಟ್ಟು, ನಿನ್ನನ್ನು ತಂಡಕ್ಕೆ ಏನೋ ಸೇರಿಸ್ಕೊಳ್ಳದಿದ್ದರೆ ನನ್ನಿಂದ ತಪ್ಪಾಗ್ತಿತ್ತೇನೋ ಅಂತ ಹೇಳ್ತಾನೆ. ಇಂಥ ಅಮೋಘ ಪ್ರದರ್ಶನ ಹೆಂಗೆ ಸಾಧ್ಯ ಆಯ್ತು ಅಂತಂದು ಆಶ್ಚರ್ಯದಿಂದ ಅವನ ಪ್ರಶ್ನೆ ಕೇಳ್ತಾನೆ. ಅವಾಗ ಯುವಕ ಹೇಳ್ತಾನೆ, ಸರ, ನಾ ಆಡಾಕತ್ತಿದ್ದನ್ನು ನಮ್ಮಪ್ಪ ನೋಡಾಕತ್ತಿದ್ದ ಅಂತ ಹೇಳ್ತಾನೆ. ಅವಾಗ ಕೋಚ್ ಏನು ಮಾಡ್ತಾನಪ್ಪ ಅಂತಂದ್ರೆ, ಅವರಪ್ಪ ಏನು ಮೈದಾನಕ್ಕೆ ಬಂದು ಇವ ಅಭ್ಯಾಸ ಮಾಡೋ ಬರ್ತಿದ್ದಲ್ಲ ಅವರಪ್ಪ, ಅವಾಗೇನು ಮೈದಾನದ ಬಳಿಗೆ ಬಂದು ಕುಂದಿರ್ತಿದ್ದಲ್ಲ, ಆ ಕಡೆ ಏನು ಮಾಡ್ತಾನಪ್ಪ ಕೋಚ್ ಆ ಕಡೆ ನೋಡ್ತಾನೆ, ಅವ್ರಪ್ಪ ಅಲ್ಲಿ ಕೂತಾನೇನೋ ಅಂತ ನೋಡಕ್ಕೆ. ಅವಾಗ ಅವ ಕೋಚ್ ಹೇಳ್ತಾನೆ, ಅಲ್ಲೇನೋ ನಿಮ್ಮ ತಂದೆನೇ ಇಲ್ಲ ಅಂತ ನಮ್ಗೆ ಕೇಳ್ತಾನೆ. ಅವಾಗ ಒಂದು ಕ್ಷಣ ಮೌನ ಮುರಿದಂಥ ಯುವಕೇನು ಹೇಳ್ತಾನಪ್ಪ ಅಂತಂದರೆ, ಸರ್, ನಿಮಗೊಂದು ಘಟನೆ ಹೇಳೋದೈತಿ. ನಾನು ತಂದೆ ಏನಾಗಿದ್ರಪ್ಪ ಅಂತಂದು ಕ್ರೂಢರಾಗಿದ್ದರು. 4 ದಿನ ಹಿಂದಷ್ಟೇ ಅವ್ರು ಏನು ಮಾಡಿದ್ರು, ತಿರ್ಕೊಂಡ್ರು. ನಾನು ಆಡುವುದನ್ನು ಅವರು ಮೊದಲ ಬಾರಿಗೆ ಮ್ಯಾಗಿನಿಂದ ನೋಡಾಕತ್ತಾರಂತ ಅನ್ಸೈತ್ರಿ ಸರ್ ನನಗಂತಂದು ದುಃಖಭರಿತವಾದ ಕಣ್ಣುಗಳಿಂದ ಏನು ಮಾಡ್ತಾನಪ್ಪ, ಕಣ್ಣು ಒರೆಸ್ಕೋತಾನೆ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದಂಥ ಸಂದೇಶ ಏನಿದೆಯಪ್ಪ ಅಂತಂದ್ರೆ, ಸಾಧನೆ ಅನ್ನೋಕ್ಕೆ ಮುನ್ನುಡಿ ಏನಪ್ಪ ಅಂತಂದು ಪ್ರೇರಣೆ. ಅದು ಏನೈತಪ್ಪ ಅಂತಂದ್ರೆ ನಮ್ಮಲ್ಲೇ ಅಡಗೈತಿ. ಬೇಕಾದಾಗ ಅದನ್ನು ಹೇಗೆ ತೆಗೆದು ಉಪಯೋಗಿಸುವುದೇ ಜಾಣತನ ಮತ್ತು ಜಾಣ್ಮೆ. ಕಷ್ಟಕರ ಸನ್ನಿವೇಶಗಳನ್ನು ಎದುರಿಸಲು ಪ್ರೇರಣೆ ಏನಾಗುತ್ತಪ್ಪ ಅಂತ ನೆರವಾಗುತ್ತದೆ. ಪ್ರತಿಯೊಬ್ಬರೂ ಸ್ವಯಂ ಪ್ರೇರಣೆಯಿಂದ ಕಾರ್ಯನಿರ್ವಹಿಸಿದರೆ ಅದು ಎಲ್ಲರ ಸಂತೋಷಕ್ಕೂ ಕಾರಣವಾಗುತ್ತದೆ. ಸ್ವಯಂ ಪ್ರೇರಿತ ವ್ಯಕ್ತಿ ಶ್ರುತಿ ಮಾಡಿಟ್ಟ ವೀಣೆಯಂತೆ ಸುಮಧುರ ಸ್ವರ ಹೊರಡಿಸುತ್ತಲೇ ಇರುತ್ತಾನೆ ಎಂದು ದೊಡ್ಡವರು ಹೇಳಿದ್ದಾರೆ. ಪ್ರೇರಣೆಯ ಬಲದಿಂದ ಜೀವನದಾಚೆಗೂ ಮೆರೆದ ಮಹನೀಯರು ಅನೇಕರಿದ್ದಾರೆ. ಶ್ರೇಷ್ಠರಲ್ಲಿಯೇ ಶ್ರೇಷ್ಠರಾಗಿ ಬದುಕಿದಾಗೇನಾಯ್ತಪ್ಪ ಅಂತಂದ್ರೆ ಜೀವನದ ಬದುಕು ಒಂದು ಒಳ್ಳೆಯ ಪ್ರೇರಣೆಯಾಗಿರುತ್ತೆ ಅಂತಂದರೆ ತಪ್ಪಾಗಲಾರ್ದು. ಧನ್ಯವಾದಗಳು ರೀ. ಕೆಲವೊಮ್ಮೆ ನಮ್ಮೊಳಗಿನ ಶಕ್ತಿಯನ್ನು ನಾವು ತಾನೇ ಅರಿಯುವುದಿಲ್ಲ. ಅವಕಾಶ ಸಿಕ್ಕಾಗ ಮಾತ್ರ ಅದು ಜ್ವಾಲೆಯಂತೆ ಹೊತ್ತಿಯುರಿಯುತ್ತದೆ. ಈ ವಿಡಿಯೋದಲ್ಲಿ ಎಂದೂ ಅವಕಾಶ ಸಿಗದ ಹೆಚ್ಚುವರಿ ಫುಟ್ಬಾಲ್ ಆಟಗಾರನೊಬ್ಬ ತನ್ನ ಜೀವನದ ಅತ್ಯಂತ ಮಹತ್ವದ ಪಂದ್ಯದಲ್ಲಿ ಹೇಗೆ ಅದ್ಭುತ ಸಾಧನೆ ಮಾಡಿದನು ಎಂಬ ಹೃದಯಸ್ಪರ್ಶಿ ಕಥೆಯನ್ನು ನೋಡುತ್ತೀರಿ. ತಂದೆಯ ಮೌನ ಪ್ರೇರಣೆ, ಸ್ವಯಂ ಪ್ರೇರಣೆಯ ಶಕ್ತಿ ಮತ್ತು ನಂಬಿಕೆಯ ಬಲ, ಇವುಗಳೇ ಈ ಕಥೆಯ ಆತ್ಮ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧನೆಗೆ ಮುನ್ನುಡಿಯೇ ಪ್ರೇರಣೆ.